ಹಾಯ್ ಮೈ ಬ್ಯೂಟಿಫುಲ್ ವ್ಯೂವರ್ಸ್, ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನನ್ನ ಲೈಫ್. ಇವತ್ತು ಫ್ರೆಂಡ್ಸ್ ಬೆಳಗ್ಗೆನೇ ವ್ಲಾಗ್ನ ಸ್ಟಾರ್ಟ್ ಮಾಡಿಕೊಂಡೆ. ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಇಡ್ಲಿ ಮತ್ತು ಪಡ್ಡು ಮಾಡ್ಕೊತಿದ್ದೀನಿ. ಇಡ್ಲಿಗೆ ಸಾಂಬಾರು, ಪಡ್ಡುಗೆ ಚಟ್ನಿ. ಯಾಕೆ ಅಂದರೆ ಅಮ್ಮೋಗೆ ಎರಡೆರಡು ಬಾಕ್ಸ್ ಕಟ್ಟಬೇಕು. ಬೆಳಗ್ಗೆ ಬ್ರೇಕ್ಫಾಸ್ಟ್ ಆ್ಯಂಡ್ ಲಂಚ್ ಎರಡೂ ಕೂಡ ಕಟ್ಟಬೇಕು. ಹಾಗಾಗಿ ಎರಡೆರಡು ಥರ ಮಾಡ್ತಾ ಇರ್ತೀನಿ ಡೈಲಿ ಇವಾಗ. ಸೊ ಹಾಗೆಯೇ ಈ ಒಂದು ಬ್ಲಾಗಲ್ಲಿ ಮೋಸ್ಟ್ ರಿಕ್ವೆಸ್ಟೆಡ್ ಕಮೆಂಟ್ ಏನು ಬರ್ತಾ ಇದೆ ಅಂದರೆ, ನೀವೇನು ಮಾಡ್ತಾ ಇದ್ದೀರಾ, ಏನು ಮಾಡ್ಕೊಂಡಿದ್ದೀರಾ, ಏನು ಕೆಲಸಕ್ಕೆ ಹೋಗ್ತಾ ಇದ್ದೀರಾ, ಅಥವಾ ಮನೇಲೇ ಇದ್ದೀರಾ, ಮನೇಲಿ ಇದ್ಕೊಂಡು ಯಾವ ರೀತಿ ಅರ್ನಿಂಗ್ಸ್ ಮಾಡ್ತಾ ಇದ್ದೀರಾ, ಈ ರೀತಿ ಕ್ವಶನ್ಸ್ ಬರ್ತಾ ಇದೆ. ಸೊ ನಿಮಗೂ ಕೂಡ ಹೆಲ್ಪ್ ಆಗಲಿ ಅಂತ ಹೇಳಿಬಿಟ್ಟು ಇವತ್ತು ನನ್ನ ಒಂದು ಅರ್ನಿಂಗ್ಸ್ ಬಗ್ಗೆ ನಾನು ಇವತ್ತು ಮಾತಾಡ್ತಾ ಇದ್ದೀನಿ. ಮನೇಲಿ ಇದ್ಕೊಂಡು ಏನೆಲ್ಲ ಕೆಲಸ ಮಾಡ್ತೀನಿ ಅಂತ ಹೇಳಿಬಿಟ್ಟು ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಎಲ್ಲರೂ ಕೂಡ ಮಾಡ್ಬೋದು, ಚಿಕ್ಕದ್ರಿಂದ ಸ್ಟಾರ್ಟ್ ಮಾಡ್ಬೋದು. ಎಲ್ಲರೂ ಕೂಡ ನಾನು ಏನು ಮಾಡ್ತಾ ಇದ್ದೀನೋ ಅದನ್ನು ಎಲ್ಲರೂ ಕೂಡ ಮಾಡ್ಬೋದು. ಸೊ ಹಾಗೇ ಹೌಸ್ ವೈಫ್ ಆಗಿರ್ಬೋದು, ಮಕ್ಕಳಿರೋರಾಗಿರ್ಬೋದು, ಎಲ್ಲರೂ ಕೂಡ ಇದನ್ನು ಮಾಡ್ಬೋದು. ಸೊ ಹಾಗೆ ನಮ್ಮನೇಲಿ ಸಾನ್ವಿಗೆ ರೆಡಿ ಮಾಡೋದು ತುಂಬಾ ಕಷ್ಟ. ಸೊ ಹಾಗೆ ಅವಳಿಗೆ ಜುಟ್ಟು ಹಾಕ್ಬೇಕಂದ್ರೆ ಇದ್ದಿದ್ದು ಕಷ್ಟ. ಅವಳು ಜುಟ್ಟು ಹಾಕ್ಬೇಕಾದ್ರೆ ಹೆಂಗೆ ಆಡ್ತಾ ಇದ್ದಾಳೆ ಅಂತ ನೋಡ್ತಾ ಇರ್ಬೋದು ನೀವು. ಸೊ ಇವೊಂದು ಸ್ವಲ್ಪ ವೀಡಿಯೋನ ಆ್ಯಡ್ ಮಾಡಿದ್ದೀನಿ. ಸೊ ನೋಡ್ಕೊಂಡು ಬನ್ನಿ ಅವಳು ಹೆಂಗೆ ಆಡ್ತಾಳೆ ಅಂತ. ಸ್ವಲ್ಪ ಕ್ಯೂಟ್ನೆಸ್ ಆಗಿರುತ್ತೆ, ಚೆನ್ನಾಗಿರುತ್ತೆ, ನನಗೆ ತುಂಬಾ ಇಷ್ಟ. ಹಾಗಾಗಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಶೇರ್ ಮಾಡ್ತಾ ಇದ್ದೀನಿ. ಸೊ ನೋಡ್ಕೊಂಡು ಬನ್ನಿ, ಮತ್ತೆ ಆಮೇಲೆ ಸಿಗೋಣ, ಮಾತಾಡೋಣ. ಕೊಡಿಲಿ ಕೊಡಗ ಹಾಕ್ತೀನಿ. ಎಲ್ಲ ನೋಡ್ತೀನಿ, ಎದಳ ಮೇಲೆ ತಿರುಗು. ಕ್ಲಿಪ್ ಹಾಕ್ಲಾ ಎಲ್ಲ ತಿರುಗು. ಜಯಂಟಿಗೆ ತೋರ್ಸ್ಕೊ ಬರ್ತೀಯ? ಜಯಂಟಿಗೆ ಎಲ್ಲ ಕೊಡು ಬಾಕ್ಸ ಮುಂದ್ಗಡೆ ಎಲ್ಲ. ಅಯ್ಯೋ ಬಿಡು, ಹೋಗ್ಬಿಡುತ್ತದು ವಾಸ್ಕಿ. ಒಂದ್ ನಿಮಿಷ ಇರ್ತೀಯ? ಬಾಯ್ಲಿ ಹಿಂಗ ಹಾಕೋದ್ಬಿಟ್ಟ ಹಿಂಗ ಹಾಕೋ. ಬಾಯ್ ಕುತ್ಕೋ, ಬಾಯ್. ಒಂದ್ ನಿಮಿಷ ಇರೋ ಬಂಗಾರ. ಹೋಯ್ತದ ಜುಟ್ಟು ತೋರ್ಸು. ಎಲ್ಲ ಬಟ್ಟಿಗೆ ಇರು, ಒಂದ್ ನಿಮಿಷ ಎತ್ತಡ. ಬ್ಯಾಂಗಲ್ಲ ಪೂರ್ತಿ ಬ್ಯಾಂಗಲ್ಲ ಸರಿ ನಿಂತ್ಕೋ. ಬ್ಯಾಂಗಲ್ಲ ದಾರಿಗಳೆಲ್ಲ ತೆಗಿ ತಾಕ್ತಾರೆ. ಮಗಿಗಿಂತ ಲಕ್ಷಣ ಬೇಕೇನೆ. ಇಟ್ಕಿರೋದಲ್ಲ, ಲಕ್ಷಣ ಇರಬೇಕು ಮಕ್ಕಳು. ಮಡಿಗೆ ಆದಿ ಪುಟ್ಟಿ
ಅರಸ ಪುಟ್ಟಿ ಎಲ್ಲ ಹೂಡು ತೋರ್ಸ್ಕೊಂಬರೋ ಹೋಗಿ ಅವರು ಜಾಕೆಟ್ ಹಿಂದೆ ಕುತ್ಕೊಂಡಿಲ್ಲ ನೋಡು ಅಲ್ಲೋಡಲ್ಲಿ ಹಾಯ್ ಮೇಡಮ್ ಮುತ್ಕೊಳ್ಳೋ ಪಪ್ಪಿಗೆ ಕುಕ್ಕು ಬಿಡ್ಲ ಹಾಯ್ ಫ್ರೆಂಡ್ಸ್ ಅನ್ನು ಸನ್ನಿ ಹಾಯ್ ಫ್ರೆಂಡ್ಸ್ ಅನ್ನು ಅದೇ ನೋಡ್ತಾರ ಹಾಯ್ ಫ್ರೆಂಡ್ಸ್ ಅನ್ನು ಹಾಯ್ ಫ್ರೆಂಡ್ಸ್ ಇದು ಹಾತ ಒಡೆಯನು ನೋಡಿದ್ರಲ್ವ ಫ್ರೆಂಡ್ಸ್ ಸಾನ್ವಿ ಯಾವ ರೀತಿ ಆಡ್ತಾಳೆ ಅಂತ ಸಿಕ್ಕಾಪಟ್ಟೆ ಕಾಟ ಕೊಡ್ತಾಳೆ. ಸೊ ಹಾಗೆ ಮೋಸ್ಟ್ ಆಫ್ ದ ಕಮೆಂಟು ಹೇಳಿದೆ ನಾನು ಏನು ಕೆಲಸ ಮಾಡ್ತೀರಾ ನೀವು ಅಂತೆಲ್ಲ ಕೇಳ್ತಾ ಇದ್ರಿ ಅಂತ. ನಾನು ಯಾವುದೇ ಹೊರಗಡೆ ಕೆಲಸಕ್ಕೆ ಹೋಗೋದಿಲ್ಲ. ಸೊ ನೀವೀಗೇನು ನೋಡ್ತಾ ಇದ್ದೀರಾ ಬ್ಯಾಗ್ಸು ನೋಡಿ ಈ ರೀತಿದು ಇವಾಗ ಪ್ಲಾಸ್ಟಿಕ್ ಬ್ಯಾನ್ ಆದಮೇಲೆ ಎಲ್ಲ ಶೋರೂಮ್ಗಳಲ್ಲಿ ಅಂಗಡಿಗಳಲ್ಲಿ ಓಡಾಡ್ತಾ ಇರೋಂಥದ್ದೇ ಈ ಥರ ಬ್ಯಾಗ್ಗಳು. ಸೊ ನೋಡ್ತಾ ಇರ್ಬೋದು ನೀವು. ನನಗೆ ಯಾವುದೇ ರೀತಿಯ ಮಷಿನ್ದು ಟಚ್ ಇಲ್ಲ, ಅದ್ರ ಬಗ್ಗೆ ನಾಲೆಡ್ಜ್ ಇಲ್ಲ. ನಾನು ಯಾವುದೇ ಟೈಲರಿಂಗ್ ಕ್ಲಾಸ್ಗೆ ಹೋಗಿ ಕಲ್ತ್ಕೊಂಡಿಲ್ಲ, ಓಕೆನಾ. ಸೊ ನಮ್ಮನೆ ಹತ್ರ ಇರೋರು ಟೈಲರಿಂಗ್ ಮಾಡ್ತಾರೆ. ಸೊ ಅವ್ರ ಹತ್ರನೇ ನಾನು ಎಲ್ಲ ಕಲ್ತ್ಕೊಂಡಿರೋ ಅಂಥದ್ದು. ಅವ್ರ ಸಪೋರ್ಟಿಂದನೇ ಇವತ್ತು ಬ್ಯಾಗ್ ಕೂಡ ನಾನು ಸ್ಟಿಚ್ಚನ್ನು ಹಾಕ್ತಾಯಿದ್ದೀನಿ. ಅವರ ಅಂಗಡಿಗೆ ಈ ಒಂದು ಆಪರ್ಚುನಿಟಿ ಬಂದಿತ್ತು, ಬ್ಯಾಗ್ಸ್ನ ಸ್ಟಿಚ್ ಹಾಕ್ಕೊಡ್ತೀರಾ ಅಂತ ಹೇಳಿಬಿಟ್ಟು. ಸೊ ಅವರು ಈ ರೀತಿಯ ಸಣ್ಣ ಪುಟ್ಟ ಕೆಲಸ ಎಲ್ಲ ಮಾಡೋದಿಲ್ಲ, ಸ್ಟಿಚ್ ಹಾಕ್ಕೊಡೋದಿಲ್ಲ. ಯಾಕಂದರೆ ಅವ್ರಿಗೆ ಜಾಸ್ತಿ ವರ್ಕ್ ಇರುತ್ತೆ, ಅಂದರೆ ಬ್ಲೌಸ್ಗಳು ಜಾಸ್ತಿ ಅವರು ಏನು ಹೊಲಿಯೋ ಅಂಥದ್ದು. ಸೊ ಹಾಗಾಗಿ ಮನೇಲಿ ಇರೋವಂಥವ್ರು ಸುಮ್ಮನೆ ಇವಾಗ ಮಷಿನ್ ತೊಗೊಂಡು ಒಂದು ಮೂಲೆಗೆ ಹಾಕಿರ್ತಾರೆ, ಅಂಥವರು ಈ ಥರ ಒಂದು ಸ್ಟಿಚ್ ಹಾಕೋದನ್ನ ಮಾಡ್ಬೋದು. ಸೊ ಎಷ್ಟೋ ಜನ ಮಷಿನ್ ತೊಗೊಂಡಿರ್ತಾರೆ, ಏನು ಯೂಸ್ ಇಲ್ಲ ಅಂತ ಹೇಳಿಬಿಟ್ಟು ಮೂಲೆಯಲ್ಲಿ ಬಿಸಾಕಿರ್ತಾರೆ. ಸೊ ಅಂಥವರೆಲ್ಲ ಕೂಡ ಈ ರೀತಿಯ ಒಂದು ಬಿಸ್ನೆಸ್ಸನ್ನು ಮಾಡ್ಬೋದು. ಎಷ್ಟೋ ಅಂಗಡಿಗಳಲ್ಲಿ ಈ ರೀತಿ ಬ್ಯಾಗ್ಸನ್ನು ಕೊಡ್ತಾರೆ, ಹೊಲ್ಕೊಡಿ ಸ್ಟಿಚ್ ಹಾಕ್ಕೊಡಿ ಅಂತ. ಸೊ ನೀವು ಹೋಗಿ ಒಂದೊಂದು ಕಡೆ ವಿಚಾರಿಸಿದ್ರೆ ಗೊತ್ತಾಗುತ್ತೆ. ಸೊ ಮನೇಲಿ ಇದ್ಕೊಂಡು ಹೆಂಗೆ ಅರ್ನಿಂಗ್ಸ್ ಮಾಡೋದಂತ ಕೇಳ್ತಾ ಇದ್ರಿ. ನಾನು ಲಾಸ್ಟ್ ಒಂದು ವಿಡಿಯೋ ಹಾಕಿದ್ದೆ, ಬ್ಲೌಸ್ದು ನಾನು ಎಮ್ಮಿಂಗ್ ಮಾಡ್ತೀನಿ, ಸೀರೆ ಫಾಲ್ಸ್ ಹಾಕ್ತೀನಿ, ಮತ್ತು ಹುಕ್ಸ್ ಎಲ್ಲ ಅಟ್ಯಾಚ್ ಮಾಡ್ತೀನಿ ಅಂತ ಹೇಳಿಬಿಟ್ಟು. ಸೊ ಎಲ್ಲ ಒಂದು ದೊಡ್ಡ ದೊಡ್ಡ ಟೈಲರಿಂಗ್ ಅಂಗಡಿಗಳಲ್ಲಿ ಅವರಿಗೆ ಟೈಮ್ ಇರೋದಿಲ್ಲ. ಎಮ್ಮಿಂಗ್ ಮಾಡೋದಕ್ಕಾಗಿರ್ಬೋದು, ಫಾಲ್ಸ್ ಹಾಕೋದಕ್ಕೆ ಅವರಿಗೆ ಟೈಮ್ ಇರೋದಿಲ್ಲ. ನೀವು ಹೋಗಿ ನಾನು ಎಮ್ಮಿಂಗ್ ಮಾಡಿಕೊಡ್ತೀನಿ, ಹುಕ್ಸ್ ಹಾಕ್ಕೊಡ್ತೀನಿ ಅಂತ ಹೋಗಿ ಕೇಳಿದ್ರೂ ಕೂಡ ನಿಮಗೆ ಅವರು ಬ್ಲೌಸ್ಗಳನ್ನು ಕೊಡ್ತಾರೆ, ಸ್ಯಾರಿಗಳನ್ನು ಕೊಡ್ತಾರೆ. ಸೊ ಅದು ಕೂಡ ಸಣ್ಣ ಪುಟ್ಟ ಬಿಸ್ನೆಸ್ನ ನೀವು ಮನೇಲಿ ಅರ್ನಿಂಗ್ಸ್ನ ಮಾಡ್ಬೋದು. ಸೊ ಅದೊಂದು ಐಡಿಯಾ, ಓಕೆನಾ. ನೀವು ಕೇಳ್ತಾ ಇದ್ರಲ್ಲ ಹಾಗಾಗಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ಇವಾಗ ನಾನು ಏನು ಮಾಡ್ತಾಯಿದ್ದೀನಿ, ಬ್ಯಾಗ್ಸು ಇದನ್ನು ಜಸ್ಟ್ ಸ್ಟಿಚ್ ಹಾಕೋದಷ್ಟೇ. ಅವರು ಪೀಸ್ ಕಟ್ ಮಾಡಿ ಕೊಟ್ಟಿರ್ತಾರೆ ಮತ್ತು ಟ್ಯಾಗ್ಸ್ ಕೊಟ್ಟಿರ್ತಾರೆ, ಅದನ್ನು ಅಟ್ಯಾಚ್ ಮಾಡಿ ಸ್ಟಿಚ್ ಮಾಡಿ ಕೊಟ್ಟರೆ ಒಂದು ಬ್ಯಾಗ್ಗೆ ₹1 ಚಾರ್ಜ್. ಸೊ ಇದೇ ರೀತಿ ನೀವು ಡೈಲಿ ಏನೂ ಕೆಲಸ ಇಲ್ಲ ಮತ್ತು ಮಕ್ಕಳಿಲ್ಲ ಅಂತ ಅನ್ನೋರು ಬೆಳಗ್ಗೆಯಿಂದ ನೈಟ್ವರೆಗೂ ಕೂಡ ಅಮ್ಮಮ್ಮ ಅಂದರು 100-200 ತುಂಬ ಚೆನ್ನಾಗಿ ಗೊತ್ತು ನಮಗೆ ಟೈಲರಿಂಗ್ ಇದ್ರ ಬಗ್ಗೆ ಅನ್ನೋರು, ತುಂಬ ಫಾಸ್ಟಾಗಿ ಮಾಡ್ತೀನಿ ಅನ್ನೋರು 100-200 ಮಾಡ್ಬೋದು. ₹200 ಡೈಲಿ ದುಡಿಬೋದು, ಓಕೆನಾ. ಸೊ ಅಷ್ಟೂ ಬೇಡ ಅಂದರೆ ನಮಗೆ ಬೇರೆ ಕೆಲಸ ಇರುತ್ತೆ ಮನೇಲಿ ಮತ್ತು ಮಕ್ಕಳಿದ್ದಾರೆ ಅಂದರೆ ಬೇಡ, ಬೆಳಗ್ಗೆಯಿಂದ ಒಂದು ಸಂಜೆವರೆಗೂ ಮಾಡ್ತೀನಿ ಅಂದರೂ ₹100ನ ದುಡಿಬೋದು. ಸೊ ನಾನು ಬಂದುಬಿಟ್ಟು ಅಮ್ಮೋಗೆ ಸ್ಕೂಲಿಗೆ ಹೋದ್ಮೇಲೆ ಮತ್ತು ಸಣ್ಣ ಪುಟ್ಟ ಕೆಲಸಗಳೆಲ್ಲ ಮುಗಿಸಿ ಸಾನ್ವಿಗೆಲ್ಲ ತಿನ್ಸೋದೆಲ್ಲ ಮಾಡಿ ಆಮೇಲೆ ನಾನು ಹೊಲಿಯೋಕ್ಕೆ ಕೂತ್ಕೊಳ್ಳೋ ಅಂಥದ್ದು. ಆವಾಗ ನಾನು ಜಸ್ಟ್ 1:30 ತನಕ ಹೊಲಿತೀನಿ ಅಷ್ಟೇ. ಮತ್ತು ಅಮ್ಮೋಗು ಬಂದರೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿಬಿಟ್ಟು 1:30 ತನಕ ಹೊಲಿತೀನಿ. ಅಷ್ಟರಲ್ಲಿ ಸಾನ್ವಿಗೆ ಹಶ್ವಾಗಿರುತ್ತೆ, ಅವಳಿಗೆ ಊಟ ಮಾಡಿಸ್ಬೇಕಾಗತ್ತೆ, ಅದೇ ಟೈಮು ಹಿಡಿಯುತ್ತೆ. ಸೊ ಹಾಗಾಗಿ 1:30 ತನಕ ಒಂದು 50-30 ನಾನು ಹೊಲಿತೀನಿ ದಿನ. ಸೊ ಅಷ್ಟೇ. ನಾನು 1:30ಗೆ ಎದ್ದರೆ ಆಮೇಲೆ ಟೈಮಿಂಗ್ಸ್ ಇದ್ದರೆ, ನಾನು ಏನೂ ವೀಡಿಯೋಸ್ ಎಡಿಟಿಂಗ್ ಇಲ್ಲ, ಏನೂ ಕೆಲಸ ಇಲ್ಲ ಅಂತ ಹೇಳಿದ್ರೆ ಮತ್ತೆ ಕೂತ್ಕೊಂಡು ಮತ್ತೆ ಹೊಲಿತೀನಿ. ಇಲ್ಲ ಅಂದರೆ ಮತ್ತೆ ಕೂತ್ಕೊಳ್ಳೋದಕ್ಕೆ ಹೋಗಲ್ಲ, ಅಷ್ಟೇ ಲಾಸ್ಟ್ ಮಾಡ್ತೀನಿ. ಮತ್ತು ನೆಕ್ಸ್ಟ್ ಡೇಗೆ ಇಟ್ಕೋತೀನಿ. ಯಾಕೆ ಅಂದರೆ ಯೂಟ್ಯೂಬ್ ಕೂಡ ಮಾಡ್ತಾ ಇರೋದ್ರಿಂದ ಅದಕ್ಕೆ ನಾನು ಕೂಡ ಟೈಮ್ ಕೊಡಬೇಕು. ಅಲ್ಲಿ ವೀಡಿಯೋಸ್ನ ಎಡಿಟಿಂಗ್ ಮಾಡಬೇಕು, ಅಪ್ಲೋಡ್ ಮಾಡಬೇಕು, ಅದಕ್ಕೂ ಕೂಡ ಟೈಮ್ ಕೊಡಬೇಕು. ಹಾಗಾಗಿ ನಾನು ಬೆಳಗ್ಗೆಯಿಂದ ಸಂಜೆವರೆಗೂ ಅಂದರೆ ಮಧ್ಯಾಹ್ನದವರೆಗೂ ಇದನ್ನು ಮಾಡ್ತೀನಿ.
ಆಮೇಲೆ ಈವ್ನಿಂಗ್ ಟೈಮು ಯೂಟ್ಯೂಬ್ ವೀಡಿಯೋಸ್ನ ಎಡಿಟಿಂಗ್ ಮಾಡೋದು ಅಪ್ಲೋಡ್ ಮಾಡೋದನ್ನ ಮಾಡ್ತೀನಿ. ಈ ರೀತಿ ಡಿವೈಡ್ ಮಾಡ್ಕೊಂಡಿದ್ದೀನಿ. ಸೊ ಈ ರೀತಿ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡ್ತಾ ಇರ್ತೀನಿ. ಜೊತೆಗೆ ಯೂಟ್ಯೂಬಲ್ಲೂ ಕೂಡ ಅರ್ನಿಂಗ್ಸ್ ಆಗುತ್ತೆ. ಹಾಗೆ ಈ ರೀತಿ ಸಣ್ಣ ಪುಟ್ಟ ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದೀನಿ. ನೀವು ಕೂಡ ಮಾಡ್ಬೋದು. ನಾನಂತೂ ತುಂಬ ಟೈಮ್ ವೇಸ್ಟ್ ಮಾಡಿಬಿಟ್ಟಿದ್ದೀನಿ. ಹಿಂದೆ ಯಾವುದೇ ಮಾಡ್ತಾ ಇರಲಿಲ್ಲ. ಸೊ ಹಾಗಾಗಿ ನೀವಂತೂ ಟೈಮ್ ವೇಸ್ಟ್ ಮಾಡೋದಕ್ಕೆ ಹೋಗಬೇಡಿ. ಇವತ್ತಿನಿಂದನೇ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾ, ಮತ್ತಷ್ಟು ಮಾಹಿತಿ ಏನಾದರೂ ಬೇಕಿದ್ದಲ್ಲಿ ಕಮೆಂಟ್ ಮಾಡಿ, ನಾನು ಆನ್ಸರ್ ಮಾಡ್ತೀನಿ ಅಂತ ಹೇಳ್ತಾ, ಐ ಥಿಂಕ್ ನಿಮ್ಮೆಲ್ರಿಗೂ ಕೂಡ ಯೂಸ್ಫುಲ್ ಆಗಿರುತ್ತೆ. ಯಾರೆಲ್ಲ ಕಮೆಂಟ್ ಮಾಡಿದ್ದೀರಾ ಅವ್ರಿಗೆ ಪಕ್ಕ ಯೂಸ್ಫುಲ್ ಇನ್ಫಾರ್ಮೇಷನ್ ಆಗಿರುತ್ತೆ ಅಂತ ಅನ್ಕೊತಾ ಇದ್ದೀನಿ. ನೋಡಿ, ಸಾನ್ವಿ ಸುಬ್ಬಿ ಆ ಕಡೆಯಿಂದ ಈ ಕಡೆ ಓಡಾಡ್ತಾ ಇರ್ತಾಳೆ, ಹಿಂದೆ ಮುಂದೆನೇ ಓಡಾಡ್ತಾ ಇರ್ತಾಳೆ. ಏನಾದರೂ ಒಂದು ತೀಟೆ ಮಾಡ್ತಾನೆ ಇರ್ತಾಳೆ. ಕೆಲಸ ಇವಳಿಂದನೇ ಅರ್ಧ ನನಗೆ ನಿಧಾನ ಆಗುತ್ತೆ. ಸೊ ಏನು ಮಾಡೋಕ್ಕಾಗಲ್ಲ, ಮಕ್ಕಳು ಹಾಗೇನೆ. ಸೊ ಇವತ್ತು ಎಷ್ಟು ಹೊಲ್ದಿದ್ದೀನಿ ಅಂತ ಅದನ್ನು ಕೌಂಟ್ ಮಾಡಿ ಒಂದು ಕವರ್ಗೆ ಹಾಕಿದ್ದೀನಿ. ಅಂದರೆ ಪೀಸ್ ಅಷ್ಟೇ ಖಾಲಿ ಆಗಿಬಿಟ್ಟಿತ್ತು. ಮತ್ತೆ ಹೋಗಿ ತೊಗೊಂಬರಬೇಕು. ಇವಾಗ ಅಮ್ಮೋಗಿ ಬಂದರೆ ಸ್ಕೂಲಿಂದ ಅವನೇ ಕೂಡ ತೊಗೊಂಡೋಗಿ ಕೊಟ್ಬಿಟ್ಟು ಬರ್ತಾನೆ. ಸೊ ವಾಕಬಲ್ ಡಿಸ್ಟೆನ್ಸ್, ಏನು ದೂರ ಏನಿಲ್ಲ ಅಂಗಡಿ. ಇಲ್ಲಾಂದರೆ ಅವ್ರ ಮನೆಗೆ ಬಂದಿದ್ದಾಗ ಕೊಟ್ಟರು ಕೂಡ ತೊಗೊಂಡೋಗ್ತಾರೆ. ಸೊ ಇಷ್ಟು ಹೊಲ್ದಿದ್ದೀನಿ, ಇವಾಗ ಎತ್ತಿಟ್ಟಿದ್ದೀನಿ. ಸೊ ಇವಾಗ ಆಲ್ಮೋಸ್ಟ್ 2 o'clock ಆಗಿರುತ್ತೆ, 2 ಗಂಟೆ ಆಗಿರುತ್ತೆ ನಾನು ಮಷೀನಿಂದು ಎಲ್ಲ ಕೆಲಸ ಮುಗಿಯೋಷ್ಟರಲ್ಲಿ. ಸೊ ಅಷ್ಟರಲ್ಲಿ ಸಾನ್ವಿ ಕೂಡ ಅಮ್ಮ ಹೊಟ್ಟೆ ಹಸಿವು ಅಂತ ಬಂದಿರ್ತಾಳೆ. ಸೊ ಹಾಗಾಗಿ ಮಷಿನ್ದು ಕೆಲಸ ಕೈ ಬಿಟ್ಟು ಆನಂತರ ಅವಳಿಗೆ ಊಟ ಮಾಡಿಸಿ ನಾನು ಕೂಡ ಊಟ ಮಾಡಿಬಿಡ್ತೀನಿ. ಅಮ್ಮೋಗಿ ಬರೋದು ತುಂಬ ಲೇಟ್ ಆಗಿಬಿಡುತ್ತೆ, 3:30 ಆಗಿಬಿಡುತ್ತೆ. ಸೊ ಹಾಗಾಗಿ ಇಬ್ಬರು ಊಟ ಮಾಡಿಬಿಟ್ಟು ಆಮೇಲೆ ಅಮ್ಮೋಗನ್ನ ಕರ್ಕೊಂಬರೋದಕ್ಕೆ ಹೋಗ್ತೀವಿ. ಸೊ ಬೆಳಿಗ್ಗೆ ಹೊತ್ತು ಅವರಪ್ಪ ಬಿಡ್ತಾರೆ 7:30ಗೆಲ್ಲ. ಅವನು ಸ್ಕೂಲಲ್ಲಿ ಇರಬೇಕು. ಸೊ ಬೆಳಗ್ಗೆ ಹೊತ್ತು ಮನೆ ಹತ್ರ ಇರ್ತಾರೆ, ಅವರಪ್ಪನೇ ಡ್ರಾಪ್ ಮಾಡ್ತಾರೆ. ಸಂಜೆ ಈವ್ನಿಂಗು 3:30ಗೆ ಮಧ್ಯಾಹ್ನ ಬರಬೇಕಾದ್ರೆ ವ್ಯಾನ್ಗೆ ಹಾಕಿದ್ದೀವಿ. ಒಂದು ಸೈಡ್ ಮಾತ್ರ ವ್ಯಾನ್ಗೆ ಹಾಕಿದ್ದೀವಿ. 2 ಸೈಡ್ಗೆ 1400, ಒಂದು ಸೈಡ್ಗೆ 700. ಹಾಗಾಗಿ ಒಂದು ಸೈಡ್ ಮಾತ್ರ ವ್ಯಾನ್ಗೆ ಹಾಕಿದ್ದೀವಿ. ಸೊ ಇಲ್ಲಿ ವ್ಯಾನು ಸ್ಟಾಪ್ ಮಾಡಿದಾಗ ಆ ಕಡೆ ಈ ಕಡೆ ವೆಹಿಕಲ್ಸ್ ಎಲ್ಲ ಓಡಾಡ್ತಾ ಇರುತ್ತೆ. ಸೊ ಹಾಗಾಗಿ ನಾನು ಮೊದಲೇ ಅಲ್ಲಿ ಬಂದು ನಿಂತ್ಕೊಂಡಿದ್ರೆ ಆರಾಮ್ಸೆ ನನ್ನ ಜೊತೆ ಕರ್ಕೊಂಬರ್ಬೋದು. ಹಾಗಾಗಿ ವೆಹಿಕಲ್ಸ್ ಎಲ್ಲ ಓಡಾಡ್ತಾ ಇರುತ್ತೆ, ಯಾಕೆ ಬೇಕು ಅಂತ ಹೇಳ್ಬಿಟ್ಟು ಹೋಗಿ ಮೊದಲೇ ನಿಂತ್ಕೊಂಡಿರ್ತೀನಿ. ಒಂದು 2 ನಿಮಿಷನೂ ಕೂಡ ಆಗಲ್ಲ ಅಲ್ಲಿಂದ ಅಲ್ಲಿಗೆ ಹೋಗೋದಕ್ಕೆ, ನಮ್ಮನೆಯಿಂದ ಅಲ್ಲಿಗೆ ಹೋಗೋದಕ್ಕೆ. ಸೊ ಅಮ್ಮೋಗಿ ಬಂದರೆ ಅಂತೂ ಸಾನ್ವಿದು ಇದೇ ಕೆಲಸ. ಅವನದು ಲಂಚ್ ಬ್ಯಾಗೆ ಫಸ್ಟ್ ತೊಗೊಳ್ಳೋದು ಅವಳು. ಅವ್ನು ಲಂಚಲ್ಲಿ ಎಲ್ಲ ಮುಗಿಸಿದಾನ, ಖಾಲಿ ಮಾಡಿದಾನ ಇಲ್ವಾ ಅಂತ ಹೇಳಿಬಿಟ್ಟು ಚೆಕ್ ಮಾಡಿ ಹೇಳ್ತಾಳೆ. ಅಂದರೆ ಬೆಳಿಗ್ಗೆ ಹೋಗಬೇಕಾದ್ರೆ ಅವ್ನಿಗೆಲ್ಲ ಖಾಲಿ ಮಾಡಬೇಕು ಅಂತ ಹೇಳಿ ಕಳಿಸಿರ್ತೀನಿ. ಆಮೇಲೆ ಬಂದಮೇಲೆ ಇವಳು ಚೆಕ್ ಮಾಡಿಬಿಟ್ಟು ಅಮ್ಮ ಇದು ತಿಂದಿಲ್ಲ ಅದು ತಿಂದಿಲ್ಲ ಅಂತ ಕಂಪ್ಲೇಂಟ್ ಮಾಡೋದಕ್ಕೋಸ್ಕರ ಚೆಕ್ ಮಾಡ್ತಾಳೆ, ಎಲ್ಲ ತೆಗಿತಾಳೆ, ಅವಳೇ ಸಿಂಕ್ಗೆ ಹಾಕ್ತಾಳೆ. ಸೊ ಇವಾಗ ಅವನು ಸ್ಕೂಲಿಂದ ಕೂಡ ಬಂದಾಯಿತು. ಆನಂತರ ಅವನು ಕೂಡ ಊಟ ಗೀಟ ಮಾಡಿ ಎಲ್ಲ ಮುಗಿಸಿ ಮತ್ತು ಈವ್ನಿಂಗು ಪೂಜೆ ಕೂಡ ಅವನೇ ಮಾಡ್ತಾನೆ. ಎಲ್ಲ ಮಾಡೋ ಅಷ್ಟರಲ್ಲಿ ಈವ್ನಿಂಗ್ ಆಗೇ ಹೋಗಿರುತ್ತೆ. ಮತ್ತು ಜೊತೆಗೆ ಒಂದು ಕಪ್ ಕಾಫಿ, ಅವರಿಬ್ರಿಗೂ ಹಾಲು ಕಾಯಿಸ್ಕೊಡ್ತೀನಿ, ನಾನು ಕೂಡ ಕಾಫಿ ಕುಡಿತೀನಿ. ನಮ್ಮ ಮನೆಯವರು ಇದ್ದಾಗ ಟೀ ಮಾಡ್ತೀನಿ, ಇಲ್ಲ ಅಂದರೆ ಕಾಫಿ ಮಾಡ್ಕೊಂಡು ಕುಡಿತೀನಿ. ಸೊ ಇದಿಷ್ಟು ಕೆಲಸ ಮುಗಿಸಿದ್ಮೇಲೆ ನೆಕ್ಸ್ಟ್ ಏನಂದರೆ ಹಾಗೇ ಮಕ್ಳ ಕಡೆ ಕೂಡ ಗಮನ ಕೊಡಬೇಕಾಗತ್ತೆ. ಹಾಗಾಗಿ ಅಮ್ಮು ಸ್ಕೂಲಲ್ಲಿ ಇವತ್ತು ಏನೇನು ಮಾಡ್ದ, ಹೆಂಗಿತ್ತು ಅವನಿಗೆ ಅಂತೆಲ್ಲ ಅವನಿಗೆ ವಿಚಾರಿಸ್ತೀನಿ. ಸ್ವಲ್ಪ ಹೊತ್ತು ಅವನಿಗೂ ಕೂಡ ಟೈಮ್ ಕೊಡ್ತೀನಿ. ಹಾಗೆ ಹೋಮ್ವರ್ಕ್ ಎಲ್ಲ ಇರುತ್ತೆ, ಅದನ್ನು ಕೂಡ ಬರೆಸ್ತೀನಿ. ಸೊ ಈ ರೀತಿ ಒಂದು ಟೈಮಿಂಗ್ಸ್ನ ನಾನು ಇಟ್ಕೊಂಡಿದ್ದೀನಿ. ಸೊ ಈವ್ನಿಂಗು ಒಂದು 6 ಅಥವಾ 6:30ಗಿಂದ ಇಟ್ಕೊಂಡ್ರೆ ಒಂದು 1 hour 7:30ವರೆಗೂ ಈ ರೀತಿ ಅವನಿಗೆ ಹೋಮ್ವರ್ಕ್ ಬರ್ಸೋದಾಗಿರ್ಬೋದು ಅಥವಾ ಇನ್ನೊಂದು ಬೇರೆ ಏನಾದರೂ ಕೇಳೋದು, ಆ ರೀತಿ ಒಂದು ಟೈಮಿಂಗ್ಸ್ ಇಟ್ಕೊಂಡಿದ್ದೀನಿ. ಇವನಿಗೆ ಬರಿತಾ ಇರ್ತಾನೆ. ಸಾನ್ವಿನಂತೂ ಇನ್ನೂ ಸ್ಕೂಲ್ಗೆ ಹಾಕಿಲ್ಲ ನಾವು, ಇನ್ನೂ ಸ್ಕೂಲ್ಗೆ ಹೋಗ್ತಾ ಇಲ್ಲ ಅವಳು. ಅಂದರೆ ಇವಾಗ ಇನ್ನೂ 2.5 ವರ್ಷ. ಸೊ ಹಾಗಾಗಿ ಹಾಕಿಲ್ಲ, 3 ವರ್ಷಕ್ಕೆ ಹಾಕೋಣ ಅಂತ ಹೇಳಿಬಿಟ್ಟು. ಮಕ್ಕಳು ಆಟ ಆಡೋ ವಯಸ್ಸಲ್ಲಿ ಆಟ ಆಡ್ಬಿಡ್ಬೇಕು, ಆಮೇಲೆ ಇದ್ದಿದ್ದೆ ಓದೋದು ಬರೆಯೋದೆಲ್ಲ ಇದ್ದಿದ್ದೆ ಅಂತ ಹೇಳಿಬಿಟ್ಟು 3 ವರ್ಷಕ್ಕೆ ಹಾಕೋಣ, ಫಸ್ಟೇ ಇವಾಗಿಂದನೇ ಹಾಕಿ ಹಿಂಸೆ ಕೊಡೋದು ಬೇಡ ಅಂತ ಹೇಳಿಬಿಟ್ಟು ಹಾಕಿಲ್ಲ ಅವಳನ್ನ. ಸೊ ಅಮ್ಮೋಗಿ ಬರಿಬೇಕಾದ್ರೆ ಸಾನ್ವಿ ಕೂಡ ಸುಮ್ಮನೆ ಇರೋದಿಲ್ಲ, ಅವಳು ಕೂಡ ಬರೀತಾಳೆ. ಅಮ್ಮೋಗ್ದು ಲಾಸ್ಟ್ ಇಯರ್ ಬುಕ್ಸ್ ಎಲ್ಲ ಸ್ವಲ್ಪ ಬರೆದಿರೋದೆಲ್ಲ ಅರ್ಧಂಬರ್ಧ ಇರೋದೆಲ್ಲ ಒಂದು ಬ್ಯಾಗಲ್ಲಿ ತುಂಬಿ ಇಟ್ಕೊಂಡಿದ್ದಾಳೆ. ಸೊ ಅದನ್ನೆಲ್ಲ ತೊಗೊಂಬರ್ತಾಳೆ. ಇವನ್ನೇನಾದರೂ ನಾನು ಬರ್ಸೋಕ್ಕೆ ಕೂರಿಸಿದ್ರೆ ಅವಳು ಕೂಡ ಹೋಗಿ ಆ ಬ್ಯಾಗು ನಂದು ಅಂತ ಹೇಳಿ ಇಟ್ಕೊಂಡವಳೆ, ಹೋಗಿ ಆ ಬ್ಯಾಗ್ ತೊಗೊಂಬಂದು ಅವಳು ಕೂಡ ಬರಿತಾ ಇರ್ತಾಳೆ. ನೋಡಿ, ಈ ರೀತಿ ಬರೆಯೋದು ಮಾಡೋದು ಮಾಡ್ತಾ ಇರ್ತಾಳೆ. ಸೊ ಮಕ್ಳ ಜೊತೆ ಕೂಡ ಟೈಮ್ನ ಕಳಿತೀನಿ. ಆ ನಂತರ ಮಿಕ್ಕಿದ ಕೆಲಸ ನೋಡ್ತೀನಿ. ಹಾಗೆ ಯೂಟ್ಯೂಬು ಎಡಿಟು ಅದು ಇದು ಇದ್ದೇ ಇರುತ್ತೆ.
ಸೊ ಫ್ರೆಂಡ್ಸ್, ಇಷ್ಟು ಕೂಡ ಇವತ್ತಿನ ಬ್ಲಾಗಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ, ಹಾಗೆ ಲೈಕ್ ಕೊಡೋದನ್ನ ಮರಿಬೇಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿಕೊಂಡು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾನು ಮತ್ತೆ ಸಿಗ್ತೀನಿ ಇನ್ನೊಂದು ಇಂಟ್ರೆಸ್ಟಿಂಗ್ ಬ್ಲಾಗ್ ಜೊತೆ. ಅಲ್ಲಿವರೆಗೂ ಕೀಪ್ ವಾಚಿಂಗ್, ಕೀಪ್ ಸ್ಮೈಲಿಂಗ್. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಲವ್ ಯು ಆಲ್. ಬಾಯ್.